ನಮಸ್ಕಾರ ಸ್ನೇಹಿತರೆ. ಇವತ್ತು ಬೆಳಗ್ಗೆ ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂಥ BM ಚಿಕ್ಕಣ್ಣರವರು ಒಂದು ಲೈವ್ ಬಿಟ್ಟಿದ್ರು. ಏನಂತ ಹೇಳಿದರೆ, ಈ ನಮ್ಮ ಗಣಪತಿ ನಗರ ಮುಖ್ಯ ರಸ್ತೆಯಲ್ಲಿ ಈ ಆಂಜನೇಯ ದೇವಸ್ಥಾನದ ಮುಂದೆ ರಾಶಿ ಕಸ ಬಿದ್ದಿತ್ತು. ಈ ಕಸನ ಪುರಸಭೆ ಅಧಿಕಾರಿಗಳು ಈ ರೋಡಲ್ಲಿ ಡೈಲಿ ಓಡಾಡ್ತಾರೆ. ಮತ್ತು ವಿದೇಶದ ವಿದ್ಯಾರ್ಥಿಗಳೆಲ್ಲರೂ ಇಲ್ಲೇ ಓಡಾಡ್ತಾರೆ, ಸಾರ್ವಜನಿಕರು ಓಡಾಡ್ತಾರೆ. ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಎಲ್ಲರೂ ಇದ್ದರು. ಇಲ್ಲಿ ಕಸ ಇಷ್ಟು ದಿವಸ ಕಸ ಬಿದ್ದಿದ್ರು ಅಧಿಕಾರಿಗಳು ಹೇಳೋವರೆಗೂ ಕಸ ಎತ್ತಲಿಲ್ಲ. ಅಧಿಕಾರಿಗಳು ಕೆಲಸ ಮಾಡ್ಬೇಕಂತ ಬರ್ತಾರಾ, ಇಲ್ಲ ಅವರು ಸುಮ್ಮನೆ ಏನೋ ಒಂದು ಬೇಜವಾಬ್ದಾರಿತನದಿಂದ ಬಂದು ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಬೇರೆ ರೀತಿ ಏನಾದರೂ ಮಾಡೋಕ್ಕೆ ಬರ್ತಾರಾ ಏನಂತ ಅರ್ಥ ಆಗಲ್ಲ. ಅಧಿಕಾರಿಗಳಿಗೆ ಹೇಳೋವರೆಗೂ ಅವ್ರು ಕೆಲಸ ಮಾಡಾರ. ಇಲ್ಲ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋಕ್ಕೆ ಬರ್ತಾರ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ, ಇಲ್ಲ ದನ ಕಾಯಕ್ಕೆ ಬರ್ತಾರ ಅನ್ನೋದು ಅರ್ಥ ಆಗಲ್ಲ. ನೋಡಿ, ಇವತ್ತು ಬೆಳಗ್ಗೆ ಲೈವ್ ಬಿಟ್ಟು ಆದ್ಮೇಲಿಂದ ಇಲ್ಲಿ ಕಸನ ಕ್ಲೀನ್ ಮಾಡಿದ್ದಾರೆ. ಇದೇ ರಸ್ತೆನಲ್ಲಿ ಮುಂದೆಗಡೆನೂ ಕಸ ಇದೆ, ಅದೆಲ್ಲ ಇದು ಮಾಡಲ್ಲ. ನೋಡಿ, ಪೈಪ್ಲೈನ್ ರೋಡಲ್ಲಿ ಈ ರೀತಿಯಾಗಿ ಶೆಡ್ಗಳು ಹಾಕ್ಬಿಟ್ಟಿದ್ದಾರೆ. ನಮ್ಮ ಪುರಸಭೆ ಅಧಿಕಾರಿಗಳು ಮತ್ತು BWSSB ಇಂಜಿನಿಯರ್ಗಳೆಲ್ಲ ಇದನ್ನು ನೋಡಿಕೊಂಡು ಸುಮ್ಮನಿರ್ತಾರೆ. ಏನಂತ ಹೇಳ್ಬೇಕು ಹೇಳಿ? ಇದಕ್ಕೆಲ್ಲ ಅಧಿಕಾರಿಗಳು ಈ ರೀತಿ ಮಾಡಿದ್ರೆ, ಇಲ್ಲ ಅಧಿಕಾರಿಗಳಿಗೆ ಹೇಳೋವರೆಗೂ ಕೆಲಸ ಮಾಡಲ್ವಾ? ನೋಡಿ, ಇದೇ ರಸ್ತೆಯಲ್ಲಿ ನೋಡಿ ಇನ್ನು ಯಾವ ರೀತಿಯಾಗಿ ಇದರ ಫುಟ್ಪಾತ್ ಮೇಲೆಲ್ಲ ಇದು ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಆಗ್ತೈತೆ. ನೋಡಿ, ಆಲ್ಮಾರ್ದ ಹತ್ರ ಅಲ್ಲಿ ಹೇಳ್ದು ಈ ಥರ ಕಸ ಬಿದ್ದಿದೆ ಅಂತ. ಅಲ್ಲಿ ಅಧಿಕಾರಿಗಳು ಪುರಸಭೆ ಸಿಬ್ಬಂದಿ ಬಂದು ಎತ್ತಿದ್ರು. ನೋಡಿ, ಇದೇ ಬಸ್ ಸ್ಟಾಪ್ ಹತ್ರ ಬೆಳಿಗ್ಗೆ ಫುಲ್ ಗಲೀಜಿತ್ತು. ಹೇಳಿದ ತಕ್ಷಣ ಇಲ್ಲಿ ಕಸ ಎತ್ತಿಲ್ಲ. ನೋಡಿ, ಬರೀ ಇದು ಬಂದ್ಬಿಟ್ಟು ಇದೊಂದು ಸ್ವಲ್ಪ ಬಸ್ ಸ್ಟಾಪ್ ಗುಡ್ಸ್ಬಿಟ್ಟು ಕಸ ಎಲ್ಲ ಇಲ್ಲೇ ಗುಡ್ಡೆ ಹಾಕಿ ಬಿಟ್ಟಿದ್ದಾರೆ. ಅಲ್ಲ, ಅಧಿಕಾರಿಗಳು ಅವರು ಏನಂತ ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ನಮಗಂತೂ. ನೋಡಿ, ಇದೊಂದು ಬಸ್ ಸ್ಟಾಪ್ ಇದು ನಮ್ಮ ಗಣಪತಿ ನಗರದ್ದು. ಈ ಬಸ್ ಸ್ಟಾಪಲ್ಲಿ ಹೇಳಿದ ಮೇಲಿಂದ ಬರೀ ಒಂದು ಸ್ವಲ್ಪ ಕಸ ಗುಡಿಸ್ಬಿಟ್ಟು ಎಲ್ಲ ಕಸನ ಇಲ್ಲೇ ಗುಡ್ಡೆ ಹಾಕ್ಬಿಟ್ಟು ಹೋಗಿದ್ದಾರೆ. ಇದೇ ರಸ್ತೆನಲ್ಲಿ ಮುಂದೆನೂ ಕಸ ಇದೆ, ಟರ್ನಿಂಗ್ ಹತ್ರ ಬಾರ್ ಹತ್ರ. ಆ ಕಸನೇ ಎತ್ತಿಲ್ಲ, ಬರೀ ಇಲ್ಲಿ ಯಾವುದೋ ಹೇಳಿದ್ದಾರೆ ಅದು ಮಾತ್ರ ಎತ್ತುತ್ತಾರೆ. ಇಲ್ಲ ಹೇಳೋವರೆಗೂ ಕೆಲಸ ಮಾಡಬಾರ್ದು ಅಂತ ಅಧಿಕಾರಿ ಏನಾದರೂ ಇದ್ದಾರಾ? ಇಲ್ಲ ಅವ್ರು ಕಾರ್ಯನಿರ್ವಹಿಸಕ್ಕೆ ಬರ್ತಾರಾ, ಇಲ್ಲ ಕೆಲಸ ಮಾಡ್ಬೇಕಂತ ಬರ್ತಾರಾ, ಇಲ್ಲ ದನ ಕಾಯಕ್ಕೆ ಬರ್ತಾರಾ, ಇಲ್ಲ ಅವ್ರದ್ದು ಒಂದು ಗಾದೆ ಇದೆಯಲ್ಲ ಎಮ್ಮೆ ಚರ್ಮ ಅಂತ, ಆ ರೀತಿ ಆಗ್ಬಿಟ್ಟಿದ್ದಾರೆ ಅವರು. ನೀವು ಹೇಳ್ತಾಯಿರಿ, ನಾವು ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಂಬಿಟ್ಟು ಅವರು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಒಂದು ಕೆಲಸ ಮಾಡ್ತಾಯಿಲ್ಲ. ನೋಡಿ, ಫುಟ್ಪಾತ್ ಮೇಲೆ ಈ ಥರ ಅಂಗಡಿಗಳು ಇಟ್ಕೊಂಡಿರ್ತಾರೆ, ರಸ್ತೆ ಮಧ್ಯೆ ಈ ಥರ ಗಾಡಿಗಳು ನಿಲ್ಸ್ಕೊಂಡಿರ್ತಾರೆ. ತರಕಾರಿ ತೊಗೊಳಕ್ಕೆ ಬರೋರು ಥರ ಏನಾದರೂ ಕೇಳೋಕೆ ಹೋದರೆ ಇದೇನಾದರೂ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಡೌಟು. ಯಾಕಂತ ಹೇಳಿದರೆ ಇದು ಶೆಡ್ ರೀತಿನೇ ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಇದು ಕಾಣಿಸಲ್ವಾ? ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು.